ಎಲ್ಲರಿಗೂ ನಮಸ್ಕಾರ. ಸಿಂಪಲಾಗೆ ಕ್ವಿಕ್ಕಾಗೆ ಕೊತ್ತಂಬರಿ ಸಾಂಬಾರು ಮಾಡೋಣ ಬನ್ನಿ. ಈ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ನಾನು ಒಣ ಅವರೆಕಾಳುಗಳನ್ನ ತೊಗೊಂಡಿದ್ದೀನಿ. ಈ ಅವರೆಕಾಳುಗಳು ಚೆನ್ನಾಗಿ ನೆನೀಲಿ, ಒಂದು ನೈಟ್ ಪೂರ್ತಿ ನೆನೆಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು 8 ಅವರ್ಸ್ ಚೆನ್ನಾಗಿ ನೆಂದಿರೋ ಉಬ್ಬಿ ಬಂದಿದೆ. ಸೊ ಈ ಉಬ್ಬಿ ಬಂದಿರುವಂತಹ ಅವರೆಕಾಳುಗಳನ್ನ ಒಲೆ ಮೇಲೆ ಇಟ್ಟಿರುವಂತಹ ನೀರಿಗೆ ಹಾಕ್ತಾ ಇದ್ದೀನಿ. ಸೊ ಈ ನೀರು ತುಂಬ ಚೆನ್ನಾಗಿ ಕಾದಿದೆ. ಕಾದ ನಂತರದಲ್ಲೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸಾಂಬಾರಿಗೆ ಅವರೆಕಾಳು ತುಂಬ ಒಂದು ಒಳ್ಳೆ ಗುಡ್ ಕಾಂಬಿನೇಷನ್ಸ್ ಇರುತ್ತೆ. ಇವೆರಡು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಈಗ ಕೊತ್ತಂಬರಿಗಳನ್ನ ತೊಗೊಂಡಿದ್ದೀನಿ. ಈ ಕೊತ್ತಂಬರಿನ ಮೇಲ್ಗಡೆ ಇರುವಂತಹ ರಫ್ ಲೇಯರ್ ಏನಿದೆ ಆ ಲೇಯರ್ನ ಮಚ್ಚಿನ ಸಹಾಯದಿಂದ ಎಲ್ಲವನ್ನು ತೆಗಿತಾ ಇದ್ದೀವಿ. ಸೊ ಈ ಒಂದು ಪ್ರೊಸೀಜರ್ ಮಾಡುವಾಗ ಮಚ್ಚಿಗೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ಅಂಟಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಕ್ಲೀನ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ನೀಟಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಸೊ ಇದು ಸೀಸನಲ್ ಸಾಂಬಾರು, ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಈಗ ಕಾಳು ಕಾಳು ಬೇಯ್ತಿದೆಯಲ್ಲ, ಅದಕ್ಕೇನೆ ಒಂದು ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಟೊಮೆಟೊವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ನಿಮ್ಮ ಮನೆಯಲ್ಲಿ ರುಚಿಗೆ ತಕ್ಕಷ್ಟು ಯೂಸ್ ಮಾಡಿ. ನಾನಿಲ್ಲಿ ಸಣ್ಣ ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು. ನೀವು ಮನೆಯಲ್ಲಿ ನೋಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕೋ ಹುಳಿ ಅಷ್ಟು ಡಿಪೆಂಡ್ ಮಾಡಿಕೊಂಡು ಟೊಮೆಟೊವನ್ನು ಯೂಸ್ ಮಾಡ್ಕೋಬೋದು. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕಾಯಿಯನ್ನು ನೀಟಾಗಿ ಚೆನ್ನಾಗಿ ತೊಳೆದಿದ್ದೀವಿ. ತೊಳೆದಿರುವಂಥ ಕಾಳು ಅರ್ಧ ಬೆಂದಾದ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಏಕೆಂದರೆ ಕಾಯಿ ಇದೆಯಲ್ಲ ಅದು ತುಂಬ ಬೇಗ ಬೆಂದ್ಬಿಡುತ್ತೆ. ಕಾಳು ಸ್ವಲ್ಪ ಬೇಯಲಿಕ್ಕೆ ಒಣಕಾಳು ಆಗಿರೋದ್ರಿಂದ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಈ ಕೊತ್ತಂಬರಿ ಬೇಗ ಬೇಯೋದ್ರಿಂದ ಇದು ಅರ್ಧ ಬೆಂದಾದ ನಂತರದಲ್ಲಿ ಯೂಸ್ ಮಾಡ್ಕೊಬೋದು. ಮತ್ತು ಈ ಒಂದು ಕೊತ್ತಂಬರಿ ಮೆಣಸಿನ್ಕಾಯಿ ತುಂಬಾ ಹೀಟ್ ಇರುತ್ತೆ. ಯಾರಿಗೆ ಹೀಟ್ ಜಾಸ್ತಿ ಆಗೋದಿಲ್ಲ ಅಂಥವ್ರು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ, ಫುಲ್ಲು ನಿಲ್ಲಿಸಲೇಬೇಡಿ ಅಂತ ಹೇಳಲ್ಲ. ಇದು ಸೀಸನಲ್ ಫ್ರೂಟ್ಸ್, ಯಾವಾಗಲೂ ಸಿಗೋದಿಲ್ಲ. ಇದು ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು. ಸೊ ಎಲ್ಲದರಲ್ಲೂ ಒಂದೊಂದು ಥರ ವಿಟಮಿನ್ಸ್ ಇರುತ್ತೆ, ಎಲ್ಲವನ್ನು ಬಾಡಿ ಸೇರಬೇಕು. ಸೊ ಹಾಗಾಗಿ ಇದನ್ನು ನೋಡ್ಕೊಂಡು ತಿನ್ನಿ, ತುಂಬ ಹೀಟ್ ಇರುತ್ತೆ. ಈಗ ಬೇಯಕ್ಕೆ ಹಾಕಿದಂತಹ ಟೊಮೆಟೊವನ್ನು ತೊಗೊಂಡಿದ್ದೀನಿ, ಹಾಗೂ ಬೇಯಕ್ಕೆ ಹಾಕಿರೋ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಹಾಗೂ 4 ಲವಂಗ ತೊಗೊಂಡಿದ್ದೀನಿ. ಬರೆ ಪುಡಿ ಒಂದು 3 ಸ್ಪೂನು ಹಾಗೂ 2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಸಹ ಹಾಕ್ಕೊಂಡಿದ್ದೀನಿ, ಹಾಗೂ ಸ್ವಲ್ಪ ಶುಂಠಿ ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ 1 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಈಗ ಬೆಂದಿರುವಂತಹ ಕಾಳುಗಳನ್ನ ಹಾಕ್ಕೊಳ್ತಿದ್ದೀನಿ. ಈ ಕಾಳು ಹಾಕೋದ್ರಿಂದ ಏನಂದರೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಹಾಗೂ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ. ಸೊ ಇವೆಲ್ಲವನ್ನು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ, ಕಾಳಿಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳಿ. ಆಲ್ಮೋಸ್ಟ್ ಕಾಳು ಕಾಯಿ ಎರಡೂ ಬೆಂದಿದೆ. ಸೊ ಈ ಒಂದು ಮಸಾಲೆಯನ್ನು ಹಾಕೋದ್ರಿಂದ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆಗಿ ಅಬ್ಸರ್ವ್ ಆಗುತ್ತೆ. ಈಗ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹುಣಸೆಹಣ್ಣ ರುಬ್ಬಿಕೊಳ್ಳೋಕ್ಕೂ ಸಹ ಹಾಕೋಬೋದು. ನಾನು ಮರ್ತಾದ ಕಾರಣ ಸೆಪ್ರೇಟ್ ಈ ಥರ ಹುಣಸೆಹಣ್ಣ ತೊಳೆದು ಅದು ಬಿಸಿನೀರು ಹಾಕಿ ನೆನೆ ಹಾಕಿ ಆ ರಸವನ್ನು ಸಾಂಬಾರಿಗೆ ಬಿಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು. ಈ ಪ್ರೊಸೀಜರಲ್ಲಿ ಮಾಡಿ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಜೊತೆ ಈ ಒಂದು ಸಾಂಬಾರನ್ನ ತಿಂತಾಯಿದ್ರೆ ಸೇಮ್ ನಾನ್ ವೆಜ್ ಸಾಂಬಾರು ಥರನೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕಾಳು ಕಾಯಿ ಮಸಾಲೆ ಎಲ್ಲ ಮಿಕ್ಸ್ ಆಗೋಕ್ಕೆ ಬಿಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.